ಇಲ್ಲಿ ಎಷ್ಟು ಹೊತ್ತು ನಿಂತರೂ ಯಾವುದೇ ಪ್ರಯೋಜನ ಇಲ್ಲ. ಖಂಡಿತವಾಗಿ ಒಳಗೆ ಹೋಗಬೇಕು. ಏನೋ ಈ ಪಬ್ ನೋಡಿದ್ರೇ ಕತ್ತಲೆ ಪ್ರಪಂಚ ನೆನಪಿಗೆ ಬರುತ್ತೆ. ಎಲ್ಲರೂ ಕುಡಿತಾ ತಿರುಗ್ತಾ ಮತ್ತಿರಲು ಮುಳುಗಿ ತೇಲ್ತಿದ್ದಾರೆ. ನೆನ್ನೆ ಅಧಿರಾಜ್ ಅವರು ಬೈದರು ಅನ್ನೋ ಕೋಪದಲ್ಲಿ ಸರಿಯಾಗಿ ಗಮನಿಸ್ತಿಲ್ಲ. ಆದರೆ ಇಲ್ಲಿ ತುಂಬ ವಿಭಿನ್ನವಾಗಿದೆ. ಹಬ್ಬ, ಎಲ್ಲರೂ ಯಾವುದೋ ಥರ ಕಾಣಿಸ್ತಿದ್ದಾರೆ. ಒಬ್ಬೊಬ್ರಿಗೆ ಮೈಮೇಲೆ ಬಟ್ಟೆಗಳು ಕೂಡ ಸರಿಯಾಗಿಲ್ಲ. ನೋಡಲಿಕ್ಕೆ ಅಸಹ್ಯವಾಗಿದೆ ದೇವರೇ. ಆದರೆ ಹೋಗದೆ ಬೇರೆ ದಾರಿ ಇಲ್ಲ ಅಂದ್ಕೊಳ್ತಾ ಹೆಜ್ಜೆ ಮುಂದೆ ಇಟ್ಲು ಆರಾಧ್ಯ. ಸರಿಯಾಗದೆ ಈ ಸಮಯದಲ್ಲಿ ಇಲ್ಲಿಗೆ ಬರಬಾರ್ದು ಅಂತ ನಿನಗೆ ಎಷ್ಟು ಬಾರಿ ಹೇಳಬೇಕು ಬೇಬಿ? ನಿಜಕ್ಕೂ ನನ್ನ ಮಾತಂದರೆ ನಿನಗೆ ಸ್ವಲ್ಪ ಗೌರವ ಇಲ್ಲದಂತಾಗಿದೆ. ಮತ್ತೆ ಇಲ್ಲಿಗೆ ಬಂದಿದೆಯಾ ಅಂದರೆ ಏನನ್ನಬೇಕು ಅಂತ ಕೋಪದಿಂದ ಕೇಳಿಸಿದ ಅಧಿರಾಜ್ ಧ್ವನಿಗೆ ಶಾಕ್ ಆಗೋದ್ಲು ಆರಾಧ್ಯ. ಒಮ್ಮೆಲೆ ಮೈಯೆಲ್ಲ ಬೆವತ್ತು ಹೋಗ್ತಾ ಇರಲು ನೆಮ್ಮದಿಯಾಗಿ ಹಿಂದಕ್ಕೆ ತಿರುಗಿದ ಆರಾಧ್ಯಗೆ ಸ್ಲೋ ಮೋಷನಲ್ಲಿ ನಡೆದು ಬರ್ತಿರೋ ಅಧಿರಾಜ್ ಕಾಣಿಸ್ದ. ಅವನು ಬೈತಾನೆ ಅಂತ ತಿಳಿದಿದ್ರು ಇಲ್ಲಿಗೆ ಬರಬೇಕಾದ ಅವಶ್ಯಕತೆ ಇದ್ದಿದ್ದರಿಂದ ತಪ್ಪದೆ ಗುಂಡಿಗೆ ಧೈರ್ಯ ತಂದುಕೊಂಡು ಇನ್ನೂ ಬಂದಿಲ್ವಲ್ಲ ಅಂತ ಅಂದ್ಕೊಳ್ತಿದ್ದೆ. ನಿಜಕ್ಕೂ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನಿನಗೆ ಹೇಗೆ ತಿಳಿಯುತ್ತೆ? ನಿನಗೇನಾದರೂ ದಿವ್ಯ ಶಕ್ತಿಗಳಿವೇನು ಅಂತ ವ್ಯಂಗ್ಯವಾಗಿ ಕೇಳಿದ್ಲು ಆರಾಧ್ಯ. ಇವೆ, ಆದರೆ ಅದಕ್ಕೀಗ ಏನಂತೆ? ನಿಜಕ್ಕೂ ಇಲ್ಲಿಗೆ ಯಾಕೆ ಬಂದೆ ನೀನು? ನೆನೆ ಅಷ್ಟೊಂದು ಹೇಳಿದ್ರೂ ಬುದ್ಧಿ ಬರಲಿಲ್ವಾ? ನಿನ್ನ ಜೊತೆ ಒಳ್ಳೇದಾಗಿರ್ತಿದ್ರೆ ನಿಜಕ್ಕೂ ನನ್ನ ಮಾತೇ ಕೇಳ್ತಿಲ್ಲ ಅಲ್ವಾ ನೀನು? ಲಾಭ ಇಲ್ಲ. ಹಳೆ ಅಧಿರಾಜ್ನ ಹೊರಗೆ ತೆಗೆದು ಪನಿಷ್ಮೆಂಟ್ ಕೊಟ್ರೇನೆ ದಾರಿಗೆ ಬರೋದು ನೀನು ಅಂತ ಕೋಪದಿಂದ ನೋಡ್ದ ಅಧಿರಾಜ್. ಯಾವಾಗ ನೋಡಿದ್ರೂ ಸ್ಕೂಲ್ ಪ್ರಿನ್ಸಿಪಲ್ ಥರ ಪನಿಷ್ಮೆಂಟ್ ಕೊಡ್ತಿರ್ತೀಯಾ? ನಾನು ಇಲ್ಲಿಗೆ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಬಂದಿದ್ದೀನಿ. ಪ್ಲೀಸ್ ನನ್ನನ್ನು ಒಳಗೆ ಹೋಗೋದಕ್ಕೆ ಬಿಡು ಅಂತ ಸ್ವಲ್ಪ ಗಟ್ಟಿಯಾಗಿ ಹೇಳುತ್ತಲೇ ರಿಕ್ವೆಸ್ಟ್ ಮಾಡಿದ್ಲು ಆರಾಧ್ಯ. ಒಳಗೆ ಹೋಗಿ ತಿಳ್ಕೊಳ್ಬೇಕಾದಷ್ಟು ಇಂಪಾರ್ಟೆಂಟ್ ವಿಷಯ ಏನಿದೆ ಅಂತ ಕೇಳಿದ ಅಧಿರಾಜ್ಗೆ ನಮ್ಮ ತಂದೆ ಸಾವಿನ ವಿಷಯದಲ್ಲಿ ಕೆಲವು ಅನುಮಾನಗಳಿವೆ. ಅವುಗಳನ್ನ ಮಲ್ಲೇಶ್ವರಿ ಸ್ಟಾವೇಳನ್ನು ಕೇಳಿ ತಿಳ್ಕೊಳ್ಬೇಕು. ನಿನ್ನೆ ಅವರಿಬ್ಬರನ್ನ ಇಲ್ಲೇ ನೋಡಿದೆ, ಅದಕ್ಕೆ ಇಲ್ಲಿಗೆ ಬಂದೆ. ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿದ್ಲು ಆರಾಧ್ಯ ಮತ್ತೊಮ್ಮೆ. ಇಲ್ಲಿವರೆಗೆ ಇಲ್ಲದು ಸಡನ್ನಾಗಿ ಅನುಮಾನ ಯಾಕೆ ಬಂತು ಅಂತ ಕೇಳಿದ ಅಧಿರಾಜ್ಗೆ ತನ್ನ ಮೊಬೈಲಿಗೆ ಬಂದ ಮೆಸೇಜ್ ತೋರಿಸಿದ್ಲು ಆರಾಧ್ಯ. ಇಷ್ಟು ಸಣ್ಣ ಮೆಸೇಜ್ ಹಿಡ್ಕೊಂಡು ಅವ್ರನ್ನ ಹುಡ್ಕೋದಕ್ಕೆ ಬಂದಿದೆಯಾ? ಇಲ್ಲೇ ಇರ್ತಾರೆ ಅನ್ನೋ ನಂಬಿಕೆ ಏನಿದೆ? ನಿಜಕ್ಕೂ ಈ ಮೆಸೇಜ್ ನಿಜ ಅಂತ ನಂಬೋದಕ್ಕೆ ಯಾವುದೇ ಪ್ರೂಫ್ ಇಲ್ಲ ತಾನೇ ಅಂತ ಕೇಳ್ದ. ಅದು ನಿಜವೋ ಸುಳ್ಳೋ ನನಗೆ ಗೊತ್ತಿಲ್ಲ, ಆದರೆ ನಮ್ಮ ತಂದೆ ಸಾವಿನ ವಿಷಯದಲ್ಲಿ ನಂಗೆ ತುಂಬ ಅನುಮಾನ ಇವೆ. ಅವೆಲ್ಲವನ್ನ ಕ್ಲಿಯರ್ ಮಾಡ್ಕೊಳ್ಬೇಕು ಅಂದ್ಲು ಆರಾಧ್ಯ. ಏನದು ಅನುಮಾನಗಳು ಅಂತ ಕೇಳಿದ ಅಧಿರಾಜ್ಗೆ. ನಮ್ಮ ತಂದೆಗೆ ನಿಜಕ್ಕೂ ಯಾವುದೇ ಹೆಲ್ತ್ ಇಶ್ಯೂಸ್ ಇರಲಿಲ್ಲ. ಕನಿಷ್ಠ ಕೆಮ್ಮು ನೆಗಡಿ ಕೂಡ ಯಾವಾಗಲೂ ಬರ್ತಿರಲಿಲ್ಲ. ಅಂಥ ಮನುಷ್ಯನಿಗೆ ಇದ್ದಕ್ಕಿದ್ದಂತೆ ಅಷ್ಟು ದೊಡ್ಡ ರೋಗ ಹೇಗೆ ಬಂತೋ ನನಗೆ ಇವತ್ತಿಗೂ ಅರ್ಥ ಆಗ್ತಿಲ್ಲ. ಈ ಮೆಸೇಜಿಂದ ನನಗೆ ಬಂದ ಅನುಮಾನ ಇನ್ನೂ ಬಲವಾಗಿದೆ. ಎಂಥ ಪರಿಸ್ಥಿತಿಯಲ್ಲಾದರೂ ಈ ವಿಷಯದಲ್ಲಿ ನಿಜ ಏನಂತ ತಿಳ್ಕೊಳ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ ಅಂತ ಕಾನ್ಫಿಡೆಂಟಾಗಿ ಹೇಳಿದ್ಲು ಆರಾಧ್ಯ. ಸರಿ, ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರು, ನಾನು ನೋಡ್ಕೊಳ್ತೀನಿ ಅಂತ ದಾಸ್ಗೆ ಆರಾಧ್ಯನ ಮೊಬೈಲ್ ನೀಡಿ ಮೆಸೇಜ್ ಎಲ್ಲಿಂದ ಬಂದಿದೆ ಅಂತ ಪತ್ತೆ ಹಚ್ಚೋದಕ್ಕೆ ಹೇಳ್ದ ಅಧಿರಾಜ್. ಅಂದರೆ ನಾನು ಹೇಳಿದ ವಿಷಯ ನಿಜ ಅಂತ ನೀನು ನಂಬ್ತಿಲ್ವಾ? ಬೇಸರದಿಂದ ಕೇಳಿದ ಆರಾಧ್ಯಳ ಕಡೆ ಡೀಪಾಗಿ ನೋಡ್ತಾ, ನಿಜಕ್ಕೂ ಮೆಸೇಜ್ ಕಳಿಸ್ತವ್ರು ಯಾರು ಅಂತ ತಿಳ್ಕೊಳ್ಬೇಕು ತಾನೆ? ದಾಸ್ ಹೋಗಿ ಎನ್ಕ್ವೈರಿ ಮಾಡ್ಕೊಂಡು ಬರ್ತಾನೆ, ಸ್ವಲ್ಪ ತಾಳ್ಮೆ ತಡ್ಕೋ ಅಂತಂದ. ದಾಸ್ ಯಾಕೆ ಅಧಿರಾಜ್? ನಾನೇ ಹೋಗ್ತೀನಿ ಅಂತ ಹೇಳ್ತಿದ್ದೀನಿ ತಾನೇ? ನಿನಗೆ ಹೆಲ್ಪ್ ಮಾಡೋದಕ್ಕೆ ಇಷ್ಟ ಇಲ್ದಿದ್ರೆ ಕ್ಲಿಯರಾಗಿ ಹೇಳು, ನನ್ನ ಪಾಡು ನಾನೇ ಪಡ್ತೀನಿ. ಆದರೆ ಮಗಳಾಗಿ ನನ್ನ ತಂದೆ ಬಗ್ಗೆ ತಿಳ್ಕೊಳ್ಳೋದು ತುಂಬ ಅವಶ್ಯಕ ಅಂತ ಸ್ಪಷ್ಟವಾಗಿ ಹೇಳಿದ್ಲು ಆರಾಧ್ಯ. ಸರಿ, ನಾನೇ ಪತ್ತೆ ಹಚ್ತೀನಿ, ಮೊದಲು ಇಲ್ಲಿಂದ ನಡಿ ಅಂತ ಅವಳು ಕೈ ಹಿಡಿದ ಅಧಿರಾಜ್ ಕಡೆ ಕೋಪದಿಂದ. ನಿಜಕ್ಕೂ ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ನನ್ನ ಬೇಸರ? ವಿಷಯವನ್ನು ಡೈವರ್ಟ್ ಮಾಡೋದಕ್ಕೆ ನೋಡ್ತಾ ಇದೆಯಾ? ಇವತ್ತು ವಿಷಯ ತಿಳ್ಕೊಳ್ಳದೆ ನಾನು ವಾಪಸ್ ಬರಲ್ಲ. ನನಗೆ ನಿನ್ನ ಹೆಲ್ಪ್ ಕೂಡ ಬೇಡ, ನನ್ನ ಬಿಟ್ಬಿಟ್ರೆ ಸಾಕು ಅಂತ ಕಣ್ಣೀರಿನಿಂದ ಅಂದ್ಲು ಆರಾಧ್ಯ. ತಕ್ಷಣ ಅವಳನ್ನ ಗಟ್ಟಿಯಾಗಿ ಮಾಡಿಕೊಂಡು, ನಿಜಕ್ಕೂ ಯಾಕಿಷ್ಟು ಸಂಕಟ ಪಡ್ತಿದ್ಯಾ? ನಾನು ತಿಳ್ಕೊಳ್ತೀನಿ ಅಂತ ಹೇಳ್ತಿದ್ದೀನಿ ತಾನೇ ಅಂತಿದ್ದ ಅಧಿರಾಜ್ ಕಡೆ ಡೀಪಾಗಿ ನೋಡ್ತಾ, ನಿಜ ಹೇಳು, ನಿನಗೆ ಈ ವಿಷಯ ಮುಂಚೆ ಗೊತ್ತು ತಾನೇ ಅಂತ ಬೇಸರ ಹಾಗೂ ಕೋಪದಿಂದ ಕೇಳಿದ್ಲು ಆರಾಧ್ಯ. ಆರಾಧ್ಯ ಇಷ್ಟು ಬೇಗ ಪತ್ತೆ ಹಚ್ತಾಳೆ ಅಂತ ಊಹಿಸದೇ ಇದ್ದಿದ್ದರಿಂದ ಶಾಕ್ ಆದ ಅಧಿರಾಜ್. ಅವಳಿಗೆ ಏನಂತ ಆನ್ಸರ್ ಹೇಳಬೇಕು ತಿಳಿದೆ. ನೀನೇನೋ ಅನಾವಶ್ಯಕವಾಗಿ ಊಹಿಸ್ಕೊಳ್ತಿದ್ಯಾ, ಅಂಥದ್ದೇನಿಲ್ಲ, ನಾವು ಅರಮನೆಗೆ ಹೊರಟೋಗೋಣ ನಡಿ. ದಾಸ್ ಇನ್ಫಾರ್ಮೇಷನ್ನ ಪತ್ತೆ ಹಚ್ಚಿ ನನಗೆ ಹೇಳ್ತಾನೆ ಅನ್ನುತ್ತಾ ಆರಾಧ್ಯಳನ್ನು ಕರ್ಕೊಂಡು ಹೊರಟ ಅಧಿರಾಜ್. ಕಾರ್ನಲ್ಲಿ ಅಧಿರಾಜ್ ಜೊತೆ ಏನೂ ಮಾತಾಡದೆ ಒಂದು ಕಡೆ ಸೈಲೆಂಟಾಗಿ ಕೂತಿದ್ಲು ಆರಾಧ್ಯ. ಒಳಗೊಳಗೆ ತಾನು ತೆಗೆದುಕೊಳ್ತಿದ್ದ ಸ್ಟ್ರೆಸ್ಗೆ ತಿಳಿಯದೆ ಕಳ್ಳತನ ಮಾಡಬೇಕು ಅನ್ನೋ ಆಸೆ ಹೆಚ್ಚಾಗೋಯ್ತು. ಹಾಗೆ ಮಾಡೋ ತಪ್ಪು ಅಂತ
ಬರೀ ಅಧಿರಾಜ್ ಮಾತ್ರ ಅಲ್ಲ, ಎಲ್ಲರ ದೃಷ್ಟಿಯಲ್ಲಿ ಕಳ್ಳಿಯಾಗಿ ಉಳಿದು ಬಿಡ್ತೀನಿ ಅಂತ ಬಲವಂತವಾಗಿ ತನ್ನಂತಾನು ಕಂಟ್ರೋಲ್ ಮಾಡಿಕೊಂಡ್ಳು ಆರಾಧ್ಯ. ಸರಿಯಾಗಿ ಅದೇ ಸಮಯದಲ್ಲಿ ಕಾರ್ ಸೂಪರ್ ಮಾರ್ಕೆಟ್ ದಾಟ್ತಿರಲು ತನ್ನಂತಾನು ಡೈವರ್ಟ್ ಮಾಡ್ಕೊಳ್ಳೋದಕ್ಕಾಗದೆ ಅಲ್ಲಿ ಸ್ಟಾಪ್ ಮಾಡಲು ಹೇಳಿ ಕಾರ್ ಇಳಿದು ನೇರವಾಗಿ ಒಳಗೆ ಹೊರಟೋದ್ಲು ಆರಾಧ್ಯ. ಆಗಲೇ ಅವಳ ಇಂಟೆನ್ಷನ್ ಅಬ್ಸರ್ವ್ ಮಾಡಿದ್ದ ಅಧಿರಾಜ್ ಸೈಲೆಂಟಾಗಿ ಅವಳನ್ನ ಫಾಲೋ ಮಾಡ್ದ. ದೂರದಿಂದಲೇ ಅವಳನ್ನ ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡ್ದ. ಒಂದೊಂದೇ ನೋಡುತ್ತಾ ಚಾಕ್ಲೇಟ್ ಸೆಕ್ಷನ್ಗೆ ಹೋದ ಆರಾಧ್ಯ. ತನ್ನನ್ನು ಯಾರೂ ನೋಡ್ತಿಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಆರಾಧ್ಯ ಕೆಲವು ಚಾಕ್ಲೇಟ್ಸ್ ತೆಗೆದುಕೊಂಡು ತನ್ನ ಬ್ಯಾಗ್ಸ್ನಲ್ಲಿ ಹಾಕ್ಕೊಂಡು ಏನೂ ತಿಳಿಯದವಳಂತೆ ಹೊರಗೊಟ್ಟೋದ್ಲು. ಅವಳು ಹಾಗೆ ಹೋಗ್ತಿದ್ದಂತೆ ಅಧಿರಾಜ್ ಸೂಪರ್ ಮಾರ್ಕೆಟ್ ಓನರ್ ಕೈಯಲ್ಲಿ ದುಡ್ಡಿಟ್ಟ. ಇಷ್ಟೊಂದು ಕ್ಯಾಶ್ ಯಾಕೆ ಸರ್? ಮೇಡಮ್ ತೊಗೊಂಡ ಚಾಕ್ಲೇಟ್ ಕಾಸ್ಟ್ 30 ಅಷ್ಟೇ, ಅದಕ್ಕೆ ನೀವು ತುಂಬ ದುಡ್ಡು ಕೊಟ್ಟಿದ್ದೀರಿ ಅಂತ ವಾಪಸ್ ಕೊಡೋದಕ್ಕೆ ಕೈ ಚಾಚಿದ ಓನರ್. ನೋ ಪ್ರಾಬ್ಲಮ್ ಅನ್ನುತ್ತಾ ಅಧಿರಾಜ್ ಫಾಸ್ಟಾಗಿ ಹೊರಗಡೆ ಹೊರಟೋದ. ಅಲ್ಲಿದ್ದ ದಾಸ್ ಜೊತೆ, ನಿಮ್ಮ ಸರ್ಗೆ ಆ ಮೇಡಮ್ ಏನಾಗ್ತಾರೋ ನನಗೆ ಗೊತ್ತಿಲ್ಲ, ಆದರೆ ಆಕೆ ಮಾತ್ರ ತುಂಬ ಲಕ್ಕಿ. ಆದರೆ ಪ್ರತಿ ಬಾರಿ ಆಕೆ ಮಾಡೋ ಇಂಥ ಕೆಲಸಗಳನ್ನ ಹೀಗೆ ಕವರ್ ಮಾಡ್ಕೊಳ್ತಾ ಹೋದರೆ ನಿಮ್ಮ ಸರ್ ಆಸ್ತಿಗಳನ್ನ ಮಾರ್ಕೊಳ್ಬೇಕಾಗತ್ತೆ ಅಂತ ಕರುಣೆ ಪಟ್ಟ ಸೂಪರ್ ಮಾರ್ಕೆಟ್ನ ಓನರ್. ಅಂಥ ಭಯ ಏನಿಲ್ಲ, ನಮ್ಮ ಸರ್ ಸಂಪಾದಿಸ್ತಿರೋದೇ ಮೇಡಮ್ಗೋಸ್ಕರ, ಇಂಥವೆಲ್ಲ ಅವರಿಗೆ ನಿಜಕ್ಕೂ ಲೆಕ್ಕನೇ ಅಲ್ಲ ಅಂತ ಹೇಳಿ ಬಂದ ದಾಸ್. ಆಗಲೇ ಹೊರಗೆ ಬಂದಿದ್ದ ಅಧಿರಾಜ್ಗೆ ಕಾರ್ನಲ್ಲಿ ಆರಾಧ್ಯ ಕಾಣಿಸ್ದೇ ಇರಲು ಯಾ ಕಡೆ ಹೋದ್ಲೋ ತಿಳಿದೆ ಸುತ್ತಲೂ ಹುಡುಕ್ದ. ಸರಿಯಾಗಿ ಅದೇ ಸಮಯದಲ್ಲಿ ಯಾರೋ ಹಿಂದಿನಿಂದ ಕೋಲ್ನಿಂದ ಅವನ ತಲೆ ಮೇಲೆ ಬಲವಾಗಿ ಹೊಡೆದ್ರು. ಆಗಲೇ ಅಲ್ಲಿಗೆ ಬಂದ ದಾಸ್ ಪ್ರಜ್ಞೆ ತಪ್ಪಿದ್ದಿರೋ ಅವನನ್ನು ನೋಡಿ ಓಡ್ತಾ ಹತ್ತಿರ ಬಂದ. ಅಯ್ಯೋ ಸರ್, ಏನಾಯಿತು? ನಿಮ್ಮನ್ನು ಯಾರು ಹೊಡೆದಿದ್ದು ಅಂತ ಆವೇಶದಿಂದ ತಲೆ ಎತ್ತಿ ನೋಡಿದ ಅವನಿಗೆ ಕೈಯಲ್ಲಿ ದಪ್ಪನೆ ಕೋಲು ಹಿಡಿದು ಅಧಿರಾಜ್ ಕಡೆ ಕೋಪದಿಂದ ನೋಡ್ತಿದ್ದ ಆರಾಧ್ಯ ಕಾಣಿಸಿದ್ಲು. ಮೇಡಮ್, ನಿಜಕ್ಕೂ ಇದೆಲ್ಲ ನೀವೇ ಬೇಕಂತಾನೆ ಮಾಡಿದ್ರಾ? ನಿಜಕ್ಕೂ ಸರ್ಗೆ ಹೊಡಿಬೇಕಾದ ಅವಶ್ಯಕತೆ ಏನಿತ್ತು ಅಂತ ಕೇಳಿದ್ದ ದಾಸ್ಗೆ ಅವನಿಗೆ ಕಾರ್ಡ್ನಲ್ಲೂ ಹೀಗೆ ಪ್ರಜ್ಞೆ ತಪ್ಪು ಹೋಗಿದ್ದು ನೆನಪಿಗೆ ಬಂದು, ಅಂದರೆ ಮೇಡಮ್ ಹೀಗೆ ಬಿಹೇವ್ ಮಾಡೋದು ಇದು 2ನೇ ಬಾರಿ ಅನ್ನೋ ಮಾತು, ನಿಜಕ್ಕೂ ಏನು ನಡೀತಿದೆ ಅಂತ ಆರಾಧ್ಯ ಕಡೆ ಡೌಟಾಗಿ ನೋಡ್ದ. ನಿಮ್ಮ ಸರ್ಗೆ ಯಾಕೆ ಹೊಡೆದೆ ಅಂತ ನೋಡ್ತಿದ್ಯಾ? ನನಗೆ ಹೀಗೆ ಮಾಡೋದಕ್ಕೆ ಇಷ್ಟ ಇರಲಿಲ್ಲ, ಮಾಮೂಲಾಗಿದ್ದರೆ ನನ್ನ ಹೋಗೋದಕ್ಕೆ ಬಿಡ್ತಿರ್ಲಿಲ್ಲ ಅಂದ್ಲು ಆರಾಧ್ಯ. ಆದರೆ ತಪ್ಪಲಿಲ್ಲ. ನಿಮಗೆ ಏನು ಬೇಕೋ ಹೇಳಿದ್ರೆ ನಾನೇ ಮಾಡ್ತಿದ್ದೆ ತಾನೇ ಮೇಡಮ್, ಅದಕ್ಕೆ ಸರ್ಗೆ ಗಾಯ ಮಾಡಬೇಕಾದ ಅವಶ್ಯಕತೆ ಏನಿತ್ತು? ದಯವಿಟ್ಟು ಅವ್ರು ಬೇಡ ಅಂತ ಕೆಲಸ ಮಾಡಿ ಕೋಪ ತರಿಸ್ಬೇಡಿ ಅಂತ ದಾಸ್ ರಿಕ್ವೆಸ್ಟ್ ಮಾಡ್ದ. ಇನ್ನು ಇವಾಗ ನೀನು ಹೇಳೋದೆಲ್ಲ ಕೇಳೋ ತಾಳ್ಮೆ ನನಗಿಲ್ಲ. ನಾನು ಪಬ್ಗೆ ಹೋಗಬೇಕು, ನನ್ನ ದಾರಿಗೆ ಅಡ್ಡ ಬಂದರೆ ನಿನಗೂ ಇದೇ ಗತಿ ಹಿಡಿಸ್ತೀನಿ ಅಂತ ಅವನಿಗೆ ಕೋಪದಿಂದ ಹೇಳಿ ಕೈಯಲ್ಲಿದ್ದ ಕೋಲನ್ನು ಪಕ್ಕಕ್ಕೆಸ್ತು ಕ್ಯಾಬ್ ಮಾಡಿಕೊಂಡು ತಾನು ಹೋಗಬೇಕಾದ ಪ್ಲೇಸ್ಗೆ ಹೊರಟಲು ಆರಾಧ್ಯ. ಈಕೆಗೆ ಯಾಕಿಷ್ಟು ಹಠ? ತಾನು ಅಂದ್ಕೊಂಡಿದ್ದನ್ನು ಮಾಡೋದಕ್ಕಾಗಿ ಎಂಥ ಸಾಹಸಕ್ಕಾದರೂ ಹಿಂದೆ ಸರಿಯಲ್ಲ ಎಂದು ಆರಾಧ್ಯ ಹೋದ ಕಡೆ ಆಶ್ಚರ್ಯದಿಂದಲೇ ನೋಡ್ತಾ ನಿಂತುಬಿಟ್ಟ ದಾಸ್. ಪಬ್ನಲ್ಲಿ ಶ್ರಾವ್ಯಾಳ ನರಕಯಾತನೆ ಮತ್ತು ಸತ್ಯದ ದರ್ಶನ. ಸ್ವಲ್ಪ ಸಮಯದ ನಂತರ ಪಬ್ ತಲುಪಿದ ಆರಾಧ್ಯ ಒಳಗೆ ಹೋಗಿ ಮುಂಚಿನ ದಿನ ಮಲ್ಲೇಶ್ವರಿ ಅವ್ರನ್ನ ಎಲ್ಲಿ ನೋಡಿದ್ಲೋ ಅಲ್ಲಿಗೆ ಹೋದ್ಲು. ಆ ಪ್ಲೇಸ್ ಖಾಲಿಯಾಗಿ ಕಾಣಿಸ್ತು. ಯಾರನ್ನು ಕೇಳಿದ್ರು ತಿಳಿಯೋದು ಅಂತ ಹೇಳಿದ್ರಿಂದ ನಿನ್ನೆ ಇಲ್ಲೇ ಕಾಣಿಸಿದ್ರು, ಇವತ್ತು ಏನಾಗೋದ್ರು ಅಬ್ಬಾ, ಹೇಗಾದರೂ ಸರಿ ತಂದೆ ಸಾವಿನ ಹಿಂದೆ ಇರೋ ಮಿಸ್ಟ್ರಿ ತಿಳ್ಕೊಳ್ಬೇಕು ಅಂದ್ಕೊಳ್ತಾ ವಾಶ್ರೂಮ್ ಹಿಂದಿರೋ ಸೀಕ್ರೆಟ್ ರೂಮ್ಸ್ ಕಡೆ ಹೋದ್ಲು ಆರಾಧ್ಯ. ಅಲ್ಲವಳಿಗೆ ಯಾವುದೋ ತಿಳಿದಿರೋ ಧ್ವನಿ ಕೇಳಿಸ್ತು. ಇದು ಶ್ರಾವ್ಯ ಧ್ವನಿ ಅಲ್ವಾ ಅಂದ್ಕೊಳ್ತಾ ಅತ್ತ ಕಡೆ ಹೋದ್ಲು. ಅಲ್ಲಿ ಪ್ಲೀಸ್ ನನ್ನ ಹೊಡಿಬೇಡ, ಒಡಲೆಲ್ಲ ಹಸಿ ಗಾಯ ಆಗಿದೆ, ನೋವು ತಡೆಯೋಕ್ಕಾಗದೆ ಸ್ವಲ್ಪ ಟೈಮ್ ಕೇಳಿದೆ ಅಂತ ಅಳ್ತಿದ್ದಾಳೆ ಶ್ರಾವ್ಯ. ಟೈಮ್ ಬೇಕಾ? ನಿಜಕ್ಕೂ ಆಗೋದೇ ಇಲ್ಲ. ನಿನ್ನಂಥವ್ರು ಇಲ್ಲಿಗೆ ಬಂದಮೇಲೆ ನಾವು ಹೇಳ್ದಂತೆ ಕೇಳೋದು ಬಿಟ್ಟು ಅದರಲ್ಲಿ ಬೇರೆ ಆಪ್ಷನ್ ಇಲ್ಲ. ಹೇಳು, ಮಾಡ್ತೀಯಾ ಇಲ್ವಾ ಅಂತ ಗಟ್ಟಿಯಾಗಿ ಕೇಳ್ತಾ ಒಡಲೆಲ್ಲ ರಕ್ತ ಬರೋ ಹಾಗೆ ಹೊಡಿತಿದ್ದಾಳೆ ಒಬ್ಬ ಮಹಿಳೆ. ಅಮ್ಮ ಪ್ಲೀಸ್ ಹೊಡಿಬೇಡಿ, ನೀವು ಹೇಳ್ದಂತ ಮಾಡ್ತೀನಿ ಅಂತ ಪೆಟ್ಟ ತಡೆಯಲಾಗದೆ ಅವಳ ಕಾಲುಗಳ ಮೇಲೆ ಬಿದ್ದಲು ಶ್ರಾವ್ಯ. ಆದರೆ ಅವಳು ಕರುಣೆ ತೋರಿಸ್ಲಿಲ್ಲ. ಶ್ರಾವ್ಯ ಅಲ್ಲಿ ಜುಟ್ಟು ಹಿಡಿದು, ನಿನಗೆ 20 ನಿಮಿಷ ಟೈಮ್ ಕೊಡ್ತೀನಿ, ಅಷ್ಟರೊಳಗೆ ರೆಡಿಯಾಗಿರ್ಬೇಕು, ಇಲ್ದಿದ್ರೆ ಈ ಬಾರಿ ನಿನ್ನ ಜೊತೆ ಮಲಗುವವನೇ ನಿನ್ನ ದನದ ಥರ ಬಡಿತಾನೆ ಅಂತ ವಾರ್ನಿಂಗ್ ನೀಡಿ ಅಲ್ಲಿಂದ ಹೊರಟು ಹೋದ್ಲು. ನೋವು ತಡೆಯಲಾಗದೆ ಬೇಸರದಿಂದ ವಿಲವಿಲನೆ ಅಳುತ್ತಿದ್ದ ಶ್ರಾವ್ಯಾಳನ್ನು ನೋಡ್ತಾ ಆರಾಧ್ಯಕ್ಕೆ ಶಾಕ್ನಿಂದ ಬಾಯಲ್ಲಿ ಮಾತು ಬರಲಿಲ್ಲ. ಇದು ಒಂದು ಕಾಲದ ಅಹಂಕಾರಿ ಶ್ರಾವ್ಯನ? ನಿಜಕ್ಕೂ ಇಲ್ಲಿಗೆ ಬರೋದು ಯಾಕೆ? ಇಷ್ಟು ಕಷ್ಟಪಡೋದು ಯಾಕೆ? ದುಡ್ಡಿಗಾಗಿ ಇಷ್ಟು ದಾರುಣವಾಗಿ
ಬಲಿಯಾಗ್ತಾರಾ ಅಂದ್ಕೊಂಡು ಆರಾಧ್ಯ ಶ್ರಾವ್ಯ ಇರೋ ಸಿಚುಯೇಷನಲ್ಲಿ ಕರುಣೆ ಪಟ್ಟು ಮಲ್ಲೇಶ್ವರಿಗಾಗಿ ಆ ಪ್ಲೇಸ್ ಪೂರ್ತಿ ಹುಡುಕಿದ ಆರಾಧ್ಯಳಿಗೆ ಅವಳು ಸುಳಿವು ಸಿಗದೇ ಇರಲು ಇಂಥ ತಾಯಿಯನ್ನು ನಾನು ಎಲ್ಲೂ ನೋಡಿಲ್ಲ. ಈಕೆಯನ್ನು ಬಿಟ್ಟು ಅವಳು ಎಲ್ಲಿಗೆ ಹೋದ್ಲು? ಸ್ವಲ್ಪ ಬುದ್ಧಿ ಇಲ್ಲ. ಸದ್ಯಕ್ಕೆ ಈಕೆಯನ್ನು ರಕ್ಷಿಸ್ಬೇಕಿಲ್ದಿದ್ರೆ ನಾನು ಇಲ್ಲಿಗೆ ಬಂದು ಕೆಲಸ ಕಷ್ಟ ಆಗುತ್ತೆ ಅಂದ್ಕೊಳ್ತಾ ಒಳಗೆ ನಡೆದ್ಲು ಆರಾಧ್ಯ. ನೆಲದ ಮೇಲೆ ಬಿದ್ದು ಅಳ್ತಿದ್ದ ಶ್ರಾವ್ಯ ತನ್ನ ಮುಂದೆ ಬಂದ ವ್ಯಕ್ತಿಯನ್ನು ನೋಡಿ ಶಾಕ್ ಆಗ್ತಾ, ನೀನೇ ಇಲ್ಲಿಗೆ ಬಂದಿದ್ಯಾ? ನಿನ್ನನ್ನು ಕೂಡ ನಂತರ ಕರ್ಕೊಂಡು ಬಂದಿದ್ದಾರಾ ಅಂತ ಕೇಳಿದ್ಲು. ನಿನ್ನನ್ನು ಸೇವ್ ಮಾಡೋದಕ್ಕೆ ಬಂದೆ, ಆದರೆ ಅದಕ್ಕೆ ಕೆಲವು ಕಂಡೀಷನ್ಸ್ ಅಂತ ಟಾಪಿಕ್ನ ಸ್ಟಾರ್ಟ್ ಮಾಡಿದ್ಲು ಆರಾಧ್ಯ. ಇಲ್ಲಿಂದ ಹೊರಬರೋದಕ್ಕೆ ನಾನೇನು ಬೇಕಾದರೂ ಮಾಡ್ತೀನಿ, ಎಂಥ ಕಂಡೀಷನ್ನಾದರೂ ಒಪ್ಕೊಳ್ತೀನಿ. ಇವಾಗಲೇ ನಿನ್ನ ಕಾಲು ಹಿಡಿಬೇಕಂದ್ರೂ ನನಗೆ ಓಕೆ, ಆದರೆ ಈ ನರಕದಲ್ಲಿ ಮಾತ್ರ ನನ್ನ ಬಿಡಬೇಡ, ಕರ್ಕೊಂಡು ಹೋಗು ಅಂತ ದೀನವಾಗಿ ಬೇಡ್ಕೊಂಡ್ಲು ಶ್ರಾವ್ಯ. ನಿನ್ನನ್ನು ರಕ್ಷಿಸಬೇಕೋ ಬೇಡವೋ ಅನ್ನೋದು ನಿನ್ನ ಕೈಯಲ್ಲಿದೆ. ಇವಾಗ ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ಅವುಗಳಿಗೆ ನೀನು ಪಟಪಟನೆ ಉತ್ತರ ಹೇಳಬೇಕು. ಅದು ನಿಜ ಅಂತ ತಿಳಿದ್ರೇ ನಾನು ಖಂಡಿತವಾಗಿಯೂ ಸಹಾಯ ಮಾಡ್ತೀನಿ, ಓಕೆನಾ ಅಂತ ಹೇಳಿದ್ಲು ಆರಾಧ್ಯ. ಅದರಲ್ಲಿ ಸಂದೇಹ ಏನಿಲ್ಲ, ನೀನು ಏನು ಕೇಳಿದ್ರು ನಾನು ನಿಜ ಅದನ್ನೇ ಮಾತ್ರ ಮಾಡ್ತೀನಿ ಅಂತ ಶ್ರಾವ್ಯಳ ಜೊತೆ, ನಮ್ಮ ತಂದೆ ಮೇಲೆ ಪಾಯ್ಸನ್ ಅಟ್ಯಾಕ್ ಮಾಡಿದ್ದು ನೀನಾ ಇಲ್ಲ ನಿಮ್ಮಮ್ಮನ, ಇಲ್ಲ ಇಬ್ಬರು ಸೇರಿ ಮಾಡಿದ್ರಾ ಅಂತ ನೇರವಾಗಿ ಕೇಳಿದ್ಲು ಆರಾಧ್ಯ. ಆದ್ದರಿಂದ ಶ್ರಾವ್ಯಳ ಮುಖ ಒಮ್ಮೆಲೆ ಬದಲಾಗೋಯ್ತು. ಇವಾಗ ಏನು ಹೇಳಬೇಕು? ನಿಜ ಹೇಳಿದ್ರೆ ಈಕೆ ಕೈಯಲ್ಲಿ ಸಾಯ್ತೀನಿ, ಹಾಗಂತ ಇಲ್ಲೇ ಇದ್ದರೆ ಹೊರಬರದೇ ಇದ್ದರೆ ದಿನ ಇವರ ಕೈಯಲ್ಲಿ ಸಾಯ್ತಾ ಬದುಕಬೇಕು. ಈ ನರಕದಲ್ಲಿರೋದಕ್ಕಿಂತ ನಿಜ ಹೇಳೋದು ಬೆಟರ್. ಯಾವುದೋ ಒಂದು ರೀತಿಯಲ್ಲಿ ಈಕೆಯನ್ನು ಒಲಿಸ್ಕೊಂಡು ಹೊರಗೆ ಹೋಗಿ ಸುಖವಾಗಿ ಬದುಕಬಹುದು. ಪೈಪೋಟಿಗೆ ಈಕೆಯನ್ನು ಬದಲಾಯಿಸೋದು ತುಂಬ ಸುಲಭ ಅಂತ ಡಿಸೈಡ್ ಆದ್ಲು. ನಮ್ಮಮ್ಮ ಮಾಡೋ ಕೆಲಸ ನನಗೆ ಗೊತ್ತು, ಆದರೆ ನನಗೆ ಯಾವುದೇ ಸಂಬಂಧ ಇಲ್ಲ. ಆ ಡ್ರಗ್ ತಂದಿದ್ದವಳೆ ಅಂತ ಹೆದರ್ತಾ ಹೇಳಿದ್ಲು ಶ್ರಾವ್ಯ. ಆ ಮಾತುಗಳಿಗೆ ಆರಾಧ್ಯ ಕಾಲು ಕೆಳಗಿನ ಭೂಮಿ ಕುಸಿದಂತಾಯಿತು. ಮಲತಾಯಿ ತಂಗಿ ಇಂಥ ದಾರುಣವಾದ ಕೆಲಸ ಮಾಡ್ತಾರೆ ಅಂತ ಅವಳು ಊಹಿಸೇ ಇರಲಿಲ್ಲ. ಅಸಲು ಇದೆಲ್ಲ ಏನು ಮಾಡಬೇಕಾದ ಅವಶ್ಯಕತೆ ಯಾಕಿತ್ತು ನಿಮಗೆ? ಒಂದೊಂದೇ ಮಾತು ಕೂಡ ಕಷ್ಟಪಟ್ಟು ಮಾತಾಡಿದ್ಲು ಆರಾಧ್ಯ. ಒಡಲಲ್ಲಿ ಶಕ್ತಿ ಇಲ್ದಿದ್ರು ಬಲವಂತವಾಗಿ ಮೇಲೆದ್ದು ಗೋಡೆಗೊರ ಕೂತು, ಏನು ಶಾಕ್ ಆಯಿತಾ? ಇಷ್ಟು ಸಣ್ಣ ವಿಷಯಕ್ಕೆ ಆಗೋದೆ? ಇನ್ನು ಪೂರ್ತಿ ತಿಳಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ತೀಯೇನೋ? ಇವತ್ತು ನಿನ್ನ ಮುಖದಲ್ಲಿ ಕಾಣಿಸ್ತಿರೋ ಬೇಸರ ನೋಡೋದಕ್ಕೆ ನಾನು ಎಷ್ಟು ದಿನದಿಂದ ಕಾಯ್ತಿದ್ದೆ ಗೊತ್ತಾ ಅಂತ ರಾಕ್ಷಸಿ ಅಂತೆ ನಕ್ಕದ್ಲು ಶ್ರಾವ್ಯ. ನಿಮ್ಗೆ ನಿಜಕ್ಕೂ ಮನಸ್ಸಾಕ್ಷಿ ಅನ್ನೋದಿಲ್ವಾ? ನಿಮಗೆ ಸ್ವಲ್ಪನೂ ಕರುಣೆ ಅನ್ನಿಸ್ತಿಲ್ವಾ ಅಂತ ಬೇಸರದಿಂದ ಕೇಳಿದ್ಲು ಆರಾಧ್ಯ. ಶ್ರಾವ್ಯ ಅವಳ ಕಡೆ ಕೋಪದಿಂದ ನೋಡ್ತಾ, ಕೇವಲ ನಿನ್ನಿಂದಲೇ ಈ ಕೆಲಸ ಮಾಡಬೇಕಾಗಿ ಬಂತು. ನಿನಗೋಸ್ಕರ ತಂದೆ ಅಮ್ಮನಿಗೆ ಡಿವೋರ್ಸ್ ಕೊಡೋಣ ಅಂತ ನೋಡಿದ್ರು. ಇಷ್ಟು ವರ್ಷಗಳಿಂದ ನಿಮ್ಮ ತಂದೆಯೊಂದಿಗೆ ನಂಬಿಕೆಯಿಂದ ಇದ್ದಿದ್ದಕ್ಕೆ ನಮ್ಮಮ್ಮನಿಗೆ ಸಿಕ್ಕ ಪ್ರತಿಫಲ ಅದು. ನಿಜಕ್ಕೆ ಎಷ್ಟು ಹೊತ್ತು ನಿನ್ನ ಸ್ವಾರ್ಥ ನೀನು ನೋಡ್ಕೊಳ್ತಾ ಮನೆಯ ಮುಖ ತಂದೆ ಮುಖ ನೋಡದೇ ಇದ್ದ. ನಿನ್ನಂಥವಳಿಗಾಗಿ ವರ್ಷಗಟ್ಟಲೆ ಅವನ ಪಕ್ಕದಲ್ಲಿದ್ದ ನಮ್ಮನ್ನು ಬೇಡ ಅಂದ, ಅದಕ್ಕೆ ಇಷ್ಟು ದೊಡ್ಡ ಶಿಕ್ಷೆ ನೀಡಿದವು ಅಂತ ನಕ್ಕದ್ಲು ಅವಳು. ಆ ನಗುವಿಗೆ ಸಹನೆ ಕಳ್ಕೊಂಡು ಆರಾಧ್ಯ, ಶಟ್ ಅಪ್ ಯುವರ್ ಮೌತ್. ಕೇವಲ ಡಿವೋರ್ಸ್ ಕೊಡ್ತೀನಿ ಇದಕ್ಕೆ ಕೋಪದಿಂದ ಪ್ರಾಣ ತೆಗೆಯೋ ಡ್ರಗ್ ಕೊಡ್ತೀರಾ? ನಿಜಕ್ಕೂ ನೀವು ಮನುಷ್ಯರಾ ಅಂತ ಕೋಪದಿಂದ ಕೇಳಿದ್ಲು. ಇನ್ನೇನು ಮಾಡಬೇಕಿತ್ತಮ್ಮ? ನಾನು ನಮ್ಮಮ್ಮ ಅವನ ಜೊತೆ ಎಷ್ಟು ಒಳ್ಳೇದಾಗಿದ್ದರು, ಯಾವಾಗಲೂ ನಿನ್ನ ಬಗ್ಗೆನೇ ಯೋಚಿಸ್ತಿದ್ರು. ಎಷ್ಟೋ ವರ್ಷಗಳಾಗಿ ಒಳ್ಳೇದಾಗಿದ್ದಕ್ಕೆ ನಮ್ಗೆ ಸಿಕ್ಕಿದ್ದು ವಿಲ್ನಲ್ಲಿ ಒಂದು ಮನೆ ಅಷ್ಟೇನಾ? ಯಾರಿಗೆ ಬೇಕಾ ಭಿಕ್ಷೆ? ಅದಕ್ಕೆ ತಿಳುವಳಿಕೆಯಿಂದ ಮುಂಚಿತವಾಗಿ ವಿಲ್ ಬದಲಾಯಿಸಿ ಅವನ ಜೊತೆ ಸಖಿ ಹಾಕ್ಸಿದ್ವು. ಆದರೆ ಕೊನೆ ನಿಮಿಷದಲ್ಲಿ ಯಾರೋ ಆ ವಿಲ್ಲನ್ನು ಬದಲಾಯಿಸಿಟ್ರು. ಅದಕ್ಕೆ ನಮ್ಗೆ ಈ ಗತಿ ಬಂತು ಅಂತ ಕೋಪವನ್ನು ಹೊರ ಹಾಕಿದ್ಲು ಶ್ರಾವ್ಯ. ನಿನಗೆ ಇನ್ನೊಂದು ವಿಷಯ ಗೊತ್ತಾ? ನಿಮ್ಮ ತಂದೆಗೆ ಡ್ರಗ್ ಕಡಿಮೆ ಪ್ರಮಾಣದಲ್ಲಿ ಕೊಟ್ಟಿದ್ರೆ ಇನ್ನು ಕೆಲವು ದಿನ ಬದುಕ್ತಿದ್ರೇನೋ. ಮಂಚದ ಮೇಲೆ ಬಿದ್ದ ಮೇಲೂ ನಿನಗೋಸ್ಕರ ನಮ್ಮನ್ನು ಬಿಡಬೇಕಂದ್ಕೊಂಡಿದ್ದಕ್ಕೆ ಹೆವಿ ಡೋಸ್ ಕೊಟ್ಟವು. ಅದರಿಂದ ಕಾಯಿಲೆ ಲಕ್ಷಣಗಳು ಬೇಗ ಹೊರಬಂದವು. ಟ್ರೀಟ್ಮೆಂಟ್ ಕೊಡೋ ಅವಕಾಶ ಕೂಡ ಇಲ್ಲದೆ ಮುದುಕ ಹೋಗ್ಬಿಟ್ಟ ಅಂತ ಜೋರಾಗಿ ನಕ್ಕದ್ಲು. ಆ ಮಾತುಗಳಿಗೆ ಆರಾಧ್ಯಕ್ಕೆ ದುಃಖ ತಡೆಯಲಾಗದೆ, ನಿಮ್ಗೆ ಆಸ್ತಿ ಮೇಲೆ ಅಷ್ಟೊಂದು ವ್ಯಾಮೋಹ ಇದ್ದರೆ ನನಗೆ ಕೇಳಬೇಕಿತ್ತು ತಾನೇ, ಪೂರ್ತಿ ಮುಖಕ್ಕೆ ಎಸಿತಿದ್ದೆ. ಅನಾವಶ್ಯಕವಾಗಿ ನಮ್ಮ ತಂದೆಯನ್ನು ಯಾಕೆ ಕೊಂದ್ರಿ? ನಿಮ್ಮನ್ನು ನಂಬಿದ್ದೆ, ಅವರು ಮಾಡಿದ ಪಾಪನಾ ಅಂತ ಅಳ್ತಾ ಕೇಳಿದ್ಲು. ಅಬ್ಬಾ, ಇಷ್ಟೊಂದು ಪ್ರೇಮನಾ? ಮತ್ತು ಇಷ್ಟೊಂದು ಪ್ರೀತಿಯವರು ಬದುಕಿದ್ದಾಗ ಎಲ್ಲಿಗೆ ಹೋಗಿತ್ತಮ್ಮ? ಒಂದು ವೇಳೆ ಅವ್ರು ಬದುಕಿದ್ರೆ ಇವತ್ತು ನೀನು ಹೀಗಿರ್ತಿದ್ಯಾ ಅಂತ ವ್ಯಂಗ್ಯವಾಗಿ ಕೇಳಿದ್ಲು ಶ್ರಾವ್ಯ. ಆ ಮಾತಿಗೆ ಆರಾಧ್ಯಳ ಮನಸ್ಸು ಚುಚ್ಚಿದಂತಾಗಿ ತಡೆಯಲಾಗದೆ ಕುಸಿದು ಬಿದ್ಲು. ಕಣ್ ತುಂಬ ಕಣ್ಣೀರು ಹರಿತಿತ್ತು. ತನ್ನ ಮೇಲೆ ಬೆಳೆಸ್ಕೊಂಡು ಪ್ರೀತಿಯಿಂದಲೇ ತಂದೆ ತನಗೆ ದೂರ ಆದರೂ ಅನ್ನೋ ನಿಜ ತಿಳ್ಕೊಂಡು ಆರಾಧ್ಯಾಗೆ ತಡೆಯೋದಕ್ಕಾಗಲಿಲ್ಲ. ನಿಶಕ್ತಿಯಿಂದ ನೆಲದ ಮೇಲೆ ಕೂತು ತಂದೆಯನ್ನು ನೆನೆದು ಬಿಕ್ಕಿ ಬಿಕ್ಕಿ ಹತ್ಲು. ನೀವು ಯಾವಾಗಲೂ ಕೋಪ ಮಾಡ್ಕೊಳ್ತೀರಿ ಅಂತ ಓಟ್ ಹೋಗ್ತಿದ್ದೆ. ಒಂದು ಬಾರಿ ಕೂಡ ನಿಮಗೆ ಕೋಪದ ಹಿಂದಿನ ಬೇಸರ ಇರ್ಬೋದು ಅಂತ ಯೋಚಿಸಲಿಲ್ಲ. ನಾನಂದ್ರೆ ಇಷ್ಟ ಇಲ್ಲ ಅಂತ ಏನೋ ಊಹಿಸ್ಕೊಂಡು ಬದುಕಿದಷ್ಟು ಕಾಲ ನಿಮಗೆ ದೂರವಾಗಿದ್ದೆ. ಇವತ್ತು ನಿಮ್ಮ ಮನಸ್ಸಲ್ಲಿ ನನಗಿದ್ದ ಸ್ಥಾನದ ಬಗ್ಗೆ ತಿಳಿಯೋಷ್ಟರಲ್ಲಿ ತಡ ಆಗೋಯ್ತು. ದೂರ ಹೊಟ್ಟೋದ್ರಿ, ತಪ್ಪು ಮಾಡಿದೆ ಅಪ್ಪ. ನನ್ನ ತರಾತುರಿಯಿಂದ ಅವ್ರ ಮೇಲಿನ ಕೋಪ ನಿಮ್ಮ ಮೇಲೆ ತೋರಿಸ್ದೆ.
ನಾನು ಪಕ್ಕದಲ್ಲಿ ಇದ್ದಿದ್ರೆ ನಿಮ್ಮ ಪ್ರಾಣ ಹೋಗ್ತಾ ಇರಲಿಲ್ಲ. ನನ್ನ ಕ್ಷಮಿಸ್ಬಿಡಪ್ಪ. ಇಷ್ಟರಲ್ಲಿ ಇನ್ನೊಂದು ಮೂಲೆಯಿಂದ ಶ್ರಾವ್ಯ ತೆವಳ್ತಾ ಬಂದು ಆರಾಧ್ಯ ಕಾಲು ಹಿಡಿದು, ನೀನು ಕೇಳಿದ ವಿಷಯ ಎಲ್ಲ ಹೇಳಿದ್ದೀನಲ್ಲ, ದಯವಿಟ್ಟು ನನ್ನ ಇಲ್ಲಿಂದ ಕರ್ಕೊಂಡು ಹೋಗು. ಬೇಕಿದ್ರೆ ನಿಮ್ಮ ಮನೆ ಕೆಲಸದೊಳಗೆ ನಿನಗೆ ಇಷ್ಟ ಬಂದಾಗ ಟಾರ್ಚರ್ ಮಾಡು, ಆದರೆ ಇಲ್ಲಿಂದ ಕರ್ಕೊಂಡು ಹೋಗು ಪ್ಲೀಸ್, ಹೆಲ್ಪ್ ಮಾಡು ಅಂತ ಬೇಡ್ಕೊಂಡ್ಳು. ನಿಮ್ಮ ಸರದಿಗೆ ಬರೋ ಅಷ್ಟು ಪ್ರಾಣ ಭಯ ಅಂದರೆ ಏನಂತ ತಿಳಿತಾ? ಮತ್ತು ನಮ್ಮ ತಂದೆ ಏನು ಪಾಪ ಮಾಡಿದ್ರು ಅಂತ ಅವ್ರಿಗೆ ಪಾಯ್ಸನ್ ಕೊಟ್ರಿ? ತನ್ನ ಮೇಲೆ ಸಂಚು ನಡೀತಿದೆ ಅಂತ ತಿಳಿದೇ ಮೇಲೆ ಕೊಟ್ಟು ಹೋದರು. ದಯವಿಟ್ಟು ಹಾಗೆ ಮಾತಾಡಬೇಡ. ನನಗೆ ಮಾಡಿದ ಪ್ರಾಮಿಸ್ ನೀನು ಉಳಿಸ್ಕೊ. ನಿನಗೆ ಗೊತ್ತಾ, ನಮ್ಮಮ್ಮನ ಇಬ್ಬರು 24 ಗಂಟೆ ಅನುಭವಿಸಿ ಮೋಸ ಮಾಡ್ಕೊಂಡೇ ಬಿಟ್ಟರು. ಸಾಯೋವರೆಗೂ ನರಕಯಾತನೆ ಅನುಭವಿಸ್ತಾ ಹೋದ್ಲು. ನನ್ನ ಮೇಲೂ ರೇಪ್ ಅಟೆಂಪ್ಟ್ ಆಯಿತು, ನಡೀತಲೇ ಇದೆ. ಇನ್ನೂ ತಡ್ಕೊಂಡು ನಿಲ್ಲೋ ಶಕ್ತಿ ನನಗಿಲ್ಲ, ಅರ್ಥ ಮಾಡ್ಕೊ ಅಂತ ಆರಾಧ್ಯ ಕಾಲುಗಳ ಮೇಲೆ ಬಿದ್ದಲು. ಆಗಲೇ ತನ್ನ ರೂಮ್ಗೆ ಕೋಲ್ ಹಿಡಿದು ಒಬ್ಬ ವ್ಯಕ್ತಿ ಬಂದ. ಏನು ಮಾಡ್ತಿದ್ಯಾ ಇಲ್ಲಿ ಅಂತ ಕೋಪದಿಂದ ಕೇಳ್ತಿದ್ದಂತೆ ಬಾಡಿಗಾರ್ಡ್ಸ್ ಮಧ್ಯದಿಂದ ಬಂದ ಅಧಿರಾಜ್. ನಾನು ಯಾವುದೋ ನಡಿಬಾರ್ದು ಅಂತ ಇಷ್ಟು ದಿನ ನಿಜ ಮುಚ್ಚಿಟ್ಟಿದ್ನೋ ಅದು ಹೊರಗೆ ಬಂದುಬಿಟ್ಟಿದೆ. ನೀನು ಬೇಸರ ಪಡೋದನ್ನು ನೋಡಲಾಗದೆ ನಿನ್ನನ್ನು ಇವೆಲ್ಲದರಿಂದ ದೂರ ಇಟ್ಟಿದ್ದೆ. ಆದರೆ ನಿನ್ನ ಮೊಂಡುತನದಿಂದ ಇಲ್ಲಿವರೆಗೆ ಬರ್ತೀಯಾ ಅಂತ ನಾನು ಊಹಿಸಿರಲಿಲ್ಲ. ನೀನು ಹಾಗೆ ಅಳ್ತಿರೋದನ್ನು ನೋಡೋದಕ್ಕಾಗ್ತಿಲ್ಲ ಅಂತ ಆರಾಧ್ಯ ಹೆಗಲ ಮೇಲೆ ಕೈ ಇಟ್ಟ ಅಧಿರಾಜ್. ಕೈ ಇಟ್ಟಾಗ ಹಾಗೆ ದಡಕ್ಕನೆದ್ದು ನಿಂತಳು. ಆ ಸ್ಪರ್ಶ ಗಟ್ಟಿಯಾಗಿ ಅಳ್ತಾ, ಅಪ್ಪ ಇವರ ಕರುಣೆಯಿಂದ ಚಿರನಿದ್ರೆಗೆ ಜಾರಿದೋದಕ್ಕೆ ಕಾರಣ ನಾನೇ ಅನ್ನೋ ವಿಷಯ ತಿಳಿದ್ರೆ ತಡ್ಕೊಳ್ಳೋದಕ್ಕಾಗ್ತಿಲ್ಲ ಅಧಿರಾಜ್. ಇದರಲ್ಲಿ ನಿನ್ನ ತಪ್ಪೇನಿಲ್ಲ, ಅನಾವಶ್ಯಕವಾಗಿ ನಿನ್ನನ್ನು ನೀನು ದೂಷಿಸ್ಕೊಳ್ಬೇಡ ಅಂತ ಹೇಳ್ತಾ ಅವಳನ್ನ ಕರ್ಕೊಂಡು ಹೊರಗೆ ನಡೆದ. ಆರಾಧ್ಯಳನ್ನು ಅಧಿರಾಜ್ ಹೊರಗೆ ಕರ್ಕೊಂಡು ಹೋಗ್ತಾ ಕಾರ್ನಲ್ಲಿ ಕೂರಿಸಿ ಮತ್ತೆ ಒಳಗೋದ ಅಧಿರಾಜ್ ಶ್ರಾವ್ಯ ಮುಂದೆ ನಿಂತು, ನೀವು ಮಾಡಿದ ಪಾಪಕ್ಕೆ ನಾನು ನೀಡಿದ ಶಿಕ್ಷೆ ಹೇಗಿದೆ ಅಂತ ಕೇಳ್ದ. ನಾನು ನಿಮಗೇನು ಮಾಡಿದೆ ಅಂತ ಕೇಳಿದ್ಲು ಶ್ರಾವ್ಯ. ಕೆಲವು ದಿನಗಳ ಹಿಂದೆ ನನ್ನ ಆರಾಧ್ಯಗೆ ನೀವೇ ಈ ಗತಿ ತಂದಿಟ್ಟಿದ್ರಿ ತಾನೇ. ಪ್ಲ್ಯಾನ್ ಮಾಡಿ ಮನುಷ್ಯರನ್ನ ಕಳಿಸಿದ್ರಿ, ಅದನ್ನೇ ನಿಮಗೆ ತಿರುಗಿಸಿ ಹೊಡೆದೆ. ಯಾರು ತೋಡಿದ ಅಳಕ್ಕೆ ಅವರೇ ಬೀಳೋದು ಅಂದರೆ ಇದೆ ಅಂತ ಹೇಳಿ ಅಲ್ಲಿಂದ ಹೊರಗೆ ಬಂದ. ಆ ರಾತ್ರಿ ಅಧಿರಾಜ್ ಎದೆ ಮೇಲೆ ತಲೆ ಇಟ್ಕೊಂಡು, ನಿಮಗೆ ಈ ವಿಷಯ ಮುಂಚಿತವಾಗಿ ತಿಳಿದಿದ್ರು ನನಗೆ ಯಾಕೆ ಹೇಳಲಿಲ್ಲ? ಅಲ್ಲಿದ್ದದ್ದು ನಮ್ಮ ತಂದೆ, ನಂಗೆ ತಿಳಿದುಕೊಳ್ಳೋ ಹಕ್ಕಿರುತ್ತೆ ತಾನೇ, ನನಗೆ ಯಾಕೆ ಹೇಳಲಿಲ್ಲ ಅಂತ ಅಳ್ತಾ ಪ್ರಶ್ನಿಸಿದ್ಲು ಆರಾಧ್ಯ. ನೀನು ತಡ್ಕೊಳ್ಳೋದಕ್ಕಾಗದೆ ಇಂಥ ಹುಚ್ಚು ಕೆಲಸಗಳನ್ನ ಮಾಡ್ತೀಯೋ ಅಂತ ಹೇಳ್ದೆ ಮುಚ್ಚಿಟ್ಟಿದೆ ಅಂತ ಹೇಳ್ದ ಅಧಿರಾಜ್. ಮರುದಿನ ಹಾಲ್ನಲ್ಲಿ ಕೂತಿದ್ದ ಅಧಿರಾಜ್ ಹತ್ರ ದಾಸ್ ಬಂದು, ಆರಾಧ್ಯ ಮೇಡಮ್ ಬಂದ ನಂಬರ್ ಟ್ರೇಸ್ ಮಾಡೋದು ತುಂಬ ಕಷ್ಟ ಆಗಿದೆ ಸರ್. ಒಂದು ಲೀಡ್ ಕೂಡ ಸಿಗದಂತೆ ಪಕ್ಕಾ ಪ್ಲ್ಯಾನ್ ಮಾಡಿದ್ದಾರೆ. ನನಗೆ ಎದುರು ಬಂದು ಅಷ್ಟು ಸಾಹಸ ಮಾಡಿದ್ದಾರೆ ಅಂದರೆ ಅವರೆಷ್ಟರ ಮಟ್ಟಿಗೆ ಯೋಚಿಸಿದ್ದಾರೆ ಅಂತ ಅರ್ಥ ಆಗುತ್ತೆ ಅಂತ ಅಂದ. ಓಕೆ, ನೀವು ಪ್ರಯತ್ನಗಳನ್ನ ಕಂಟಿನ್ಯೂ ಮಾಡಿ. ಯಾವುದೋ ಒಂದು ದಿನ ಅವರ ಇಂಟೆನ್ಷನ್ ಹೊರಗೆ ಬರುತ್ತೆ, ಆವಾಗ ಯಾಕೆ ಬದುಕಿದ್ವೋ ಅಂತ ಫೀಲ್ ಆಗುವಂತ ನಾನು ಮಾಡ್ತೀನಿ ಅಂತ ಕೋಪದಿಂದ ಅಂದ ಅಧಿರಾಜ್. ಇದು ಹೀಗಿರಲಾಗಿ ರೂಮ್ನಲ್ಲಿ ನಿದ್ದೆಯಿಂದಿದ್ದ ಆರಾಧ್ಯಗೆ ಎಲ್ಲ ವಿಷಯಗಳ ನೆನಪಿಗೆ ಬರಲು ಬೇಸರದಿಂದ ಬೆಡ್ ಮೇಲೆ ಕೂತು ಇಬ್ಬರನ್ನು ಸ್ವತಃ ತನ್ನ ಕೈಗಳಿಂದ ಶಿಕ್ಷಿಸಿದ್ರೆ ತನ್ನ ಒಡಲಿನ ಉರಿ ಕಮ್ಮಿ ಆಗ್ತಿತ್ತು ಅಂತ ಕೋಪದಿಂದ ಅಂದ್ಕೊಂಡ್ಳು. ಆಗಲೇ ರೂಮ್ ಒಳಗಡೆ ಬಂದ ಅಧಿರಾಜ್, ಗುಡ್ ಮಾರ್ನಿಂಗ್ ಬೇಬಿ, ನಿದ್ದೆಯಿಂದಿದ್ದು ಎಷ್ಟು ಸಮಯ ಆಯಿತು ಅಂದ. ಇವಾಗಲೇ ಇದ್ದೆ. ಇಂಥ ಸಮಯದಲ್ಲಿ ನನಗೆ ಮೆಂಟಲ್ ಸಪೋರ್ಟ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಈಗಾಗಲೇ ನನ್ನಿಂದ ನಿಮ್ಮ ಕೆಲಸಗಳು ನಿಂತು ಹೋಗಿವೆ. ನೀವು ಆಫೀಸ್ಗೆ ಹೋಗಿ ನಾನು ಒಂಟಿಯಾಗಿರ್ಬೇಕು ಅನ್ನಿಸ್ತಿದೆ ಅಂತ ಹೇಳಿದ್ಲು. ಅವಳ ಕಡೆ ಒಂದು ಕ್ಷಣ ನೋಡಿ ಹೊರಗೊಟ್ಟು ಹೋದ ಅಧಿರಾಜ್. ನಾನು ಹಾಗೆ ಹೇಳ್ತಿದ್ದಂತೆ ಸೈಲೆಂಟಾಗಿ ಹೊಟ್ಟೋದ. ಹರ್ಟ್ ಆದ್ನೇನೋ. ಅವಳಿಗೆ ಒಂದು ನಿಮಿಷ ಬೇಸರ ಅನಿಸಿದ್ರು ಕೂಡ ತಾನಿರೋ ಸಿಚುಯೇಷನಲ್ಲಿ ಅದಕ್ಕಿಂತ ಹೆಚ್ಚಾಗಿ ಏನು ಯೋಚಿಸೋದಕ್ಕಾಗದೆ ಸೈಲೆಂಟ್ ಆಗೋದ್ಲು. ಆರಾಧ್ಯ ತನ್ನನ್ನು ದೂರ ಇಡ್ತಾ ಇರೋದನ್ನು ಹಗುರವಾಗಿ ತೆಗೆದುಕೊಳ್ಳೋದಕ್ಕಾಗದೆ ರೂಮ್ನಿಂದ ಹೊರಗೆ ಬಂದ ಅಧಿರಾಜ್ ಮನಸ್ಸು ಭಾರವಾಗಿದ್ದರಿಂದ ಕೆಳಗೊಟ್ಟೋದ. ರೂಮ್ನಲ್ಲಿ ಆಲೋಚನೆಗಳಲ್ಲಿ ಮುಳುಗೋದ ಆರಾಧ್ಯ ಲೋನ್ಲಿಯಾಗಿ ಫೀಲ್ ಆದ್ಲು. ಈ ಪ್ರಪಂಚದಲ್ಲಿ ತನಗೆ ಯಾರೂ ಇಲ್ಲ ಅಂತ ಅಧಿರಾಜ್ನನ್ನು ಅನಾವಶ್ಯಕವಾಗಿ ತೊಂದರೆಗೆ ಸಿಲುಕಿಸದೆ ಎಲ್ಲ ಕೆಲಸಗಳನ್ನ ಕಲ್ತ್ಕೊಂಡು ಯಾರ ಮೇಲೂ ಆಧಾರ ಪಡದೆ ಇರಬೇಕಂತ ಅತಿಯಾಗಿ ಯೋಚಿಸ್ತಾ ರೂಮ್ನಲ್ಲಿ ಉಳ್ಕೊಂಡ್ಳು. ಇಷ್ಟರಲ್ಲಿ ಡೋರ್ ಓಪನ್ ಆದ ಸೌಂಡ್ ಕೇಳಿಸಲು ಆಲೋಚನೆಗಳಿಂದ ಹೊರಬಂದ ಆರಾಧ್ಯಗೆ ಫುಡ್ ಟ್ರೇ ಹಿಡಿದು ಒಳಗೆ ಬರ್ತಿರೋ ಕಾಣಿಸ್ತಾ ಅಧಿರಾಜ್. ನೀನು ಯಾಕೆ ತಂದೆ ಅಧಿರಾಜ್? ಸರ್ವೆಂಟ್ಸ್ ಇದ್ದಾರೆ ತಾನೇ ಅಂತ ಎದುರು ಹೋಗಿ ಕೈಯಲ್ಲಿದ್ದ ಟ್ರೇ ತೆಗೆದುಕೊಂಡು ಬೆಡ್ ಮೇಲೆ ಇಟ್ಲು. ನನ್ನ ವೈಫ್ಗಾಗಿ ನಾನೇ ತಂದೆ, ಅದರಲ್ಲಿ ದೊಡ್ಡ ವಿಷಯ ಏನಿದೆ ಅಂತ ಸಿಂಪಲ್ಲಾಗಿ ಹೇಳ್ದ ಅಧಿರಾಜ್. ಅವನು ತನ್ನ ವಿಷಯದಲ್ಲಿ ತೋರಿಸೋ ಕೇರ್ಗೆ ಮನಸ್ಸಲ್ಲಿ ಆನಂದ ಪಡತ್ಲೆ ಅದೇನು ಆಫೀಸ್ಗೆ ಹೋಗಲಿಲ್ವಾ ಅಂತ ಗೊಂದಲದಿಂದ ಕೇಳಿದ ಆರಾಧ್ಯಾಗೆ, ನಿನ್ನನ್ನು ಇಂಥ ಸಿಚುಯೇಷನಲ್ಲಿ ಬಿಟ್ಟು ಹೋಗ್ತೀನಿ ಅಂತ ಹೇಗೆ ಅಂದ್ಕೊಂಡ್ರೆ? ಈಗಾಗಲೇ ತಡ ಆಗಿದೆ, ತಿನ್ನು ಫಸ್ಟ್ ಅಂತ ಸ್ವತಃ ಟಿಫಿನ್ ಬಾಯಿ ಹತ್ರ ಇಟ್ಟ ಅಧಿರಾಜ್. ಅಯ್ಯೋ, ನಾನಿನ್ನೂ ಬ್ರಷ್ ಕೂಡ ಮಾಡಿಲ್ಲ, ಫಸ್ಟ್ ನೀನು ತಿನ್ನು, ಈ ನಡುವೆ ನಾನು ಬರ್ತೀನಿ ಅಂತ ಹೇಳಿದ ಆರಾಧ್ಯಾಗೆ ಓಕೆ ಅಂತ ಅವಳನ್ನ ಫ್ರೆಶ್ ಆಗೋದಕ್ಕೆ ಕಳಿಸಿ ಅಲ್ಲೇ ವೆಯ್ಟ್ ಮಾಡ್ದ. ಸ್ವಲ್ಪ ಸಮಯದ ನಂತರ ಹೊರಗೆ ಬಂದು ಆರಾಧ್ಯಾಗೆ ಹತ್ತಿರ ಇದ್ದು ಸಮಾಧಾನ ಹೇಳ್ತಾ, ಟೈಮ್ ಆಗಿದ್ದರಿಂದ ಆಫೀಸ್ಗೆ ಹೋಗ್ತಿದ್ದೀನಿ ಅಂತ ಸಂಜೆ ಬಂದು ಪಿಕ್ ಮಾಡ್ಕೊಳ್ಳೋವರೆಗೂ ಪ್ರಶಾಂತವಾಗಿ ರೆಸ್ಟ್ ತಗೋ ಅಂತ ಹೇಳಿ ಅಲ್ಲಿಂದ ಹೊರಟೋದ. ಆರಾಧ್ಯಾಗೆ ಆದ ಹೊಸ ಆಘಾತ.
ತಂದೆ ತೀರ್ ಹೋದಾಗಿನಿಂದ ಇಲ್ಲಿವರೆಗೂ ಆ ಮನೆಗೆ ಯಾವಾಗ ಬಂದರೂ ಅಧಿರಾಜ್ ತನಗೆ ಬೆಂಬಲವಾಗಿದ್ದ. ಆದರೆ ಆ ದಿನ ಒಂಟಿಯಾಗಿದ್ದರಿಂದ ಬೇಸರ ಅನಿಸಿ ಅಧಿರಾಜ್ ಬರೋ ಮುಂಚೆ ಅರಮನೆಗೆ ಹೋದ್ಲು. ಮೇನ್ ಗೇಟ್ನಿಂದ ಅರಮನೆ ಒಳಗೆ ಹೋಗ್ತಿದ್ದ ಆರಾಧ್ಯಾಗೆ ಅಧಿರಾಜ್ ಕಾರ್ ಪಾರ್ಕಿಂಗ್ನಲ್ಲಿ ಕಾಣಿಸ್ತು. ಅದೇನು ಅಧಿರಾಜ್ ಅವರು ಅಷ್ಟು ಬೇಗ ಬಂದುಬಿಟ್ರಾ, ಆಫೀಸ್ಗೆ ಹೋಗ್ಲಿಲ್ವಾ ಅಂದ್ಕೊಳ್ತಾ ರೂಮಿಗೆ ಬಂದು ಆರಾಧ್ಯಾಗೆ ಮಂಚದ ಮೇಲೆ ಯಾರೋ ದುಪ್ಪಟ್ಟ ಹೊದು ಮಲಗಿರೋ ಕಾಣಿಸ್ತು. ಈ ಟೈಮ್ನಲ್ಲಿ ಮಲಗಿದಾರ ಅಂದರೆ ಹೆಲ್ತ್ ಚೆನ್ನಾಗಿಲ್ವೇನೋ ಅಂದ್ಕೊಳ್ತಾ ಫಾಸ್ಟಾಗಿ ಹತ್ರ ಬಂದು ದುಪ್ಪಟ್ಟ ತೆಗೆದು ಆರಾಧ್ಯಾಗೆ ಅಲ್ಲಿರೋದು ಅಧಿರಾಜ್ ಅಲ್ಲ ಅಂತ ತಿಳಿಸಿ ಶಾಕ್ ಆಯಿತು. ನಾನು ಅರಮನೆಯಲ್ಲಿದ್ದ ಟೈಮ್ನಲ್ಲಿ ನನ್ನ ಪರ್ಸ್ನಲ್ ಬೆಡ್ರೂಮ್ನಲ್ಲಿ ಇನ್ನೊಂದು ಹುಡುಗಿದಾಳಲ್ಲ ಅಂತ ಅನುಮಾನದಿಂದ ಅಂದ್ಕೊಳ್ತಿದ್ದ ಆರಾಧ್ಯಾಗೆ ಬಾತ್ರೂಮ್ನಿಂದ ಹೊರಗೆ ಬರ್ತಿರೋ ಕಾಣಿಸ್ತಾ ಅಧಿರಾಜ್. ಕರೆಕ್ಟಾಗಿ ಅದೇ ಟೈಮ್ನಲ್ಲಿ, ಡಾರ್ಲಿಂಗ್ ಇನ್ನು ಎಷ್ಟು ಹೊತ್ತು ವೆಯ್ಟ್ ಮಾಡಬೇಕು, ಈಗಾಗಲೇ ನಮ್ಮಿಬ್ಬರ ಮಧ್ಯೆ ತುಂಬ ಗ್ಯಾಪ್ ಬಂದಿದೆ, ನಿನ್ನ ತೋಳ್ನಲ್ಲಿ ಕರ್ಗೆ ಹೋಗ್ತಾ ಈ ರಾತ್ರಿನ ಕಳಿಬೇಕು ಅಂತ ತುಂಬ ಆತುರದಿಂದ ಕಾಯ್ತಿದ್ದೀನಿ, ಬೇಗ ಬಾ ಅಂತ ಗಟ್ಟಿಯಾಗಿ ಮಾತಾಡ್ತಾ ಮೇಲೆದ್ಲು ನವ್ಯ. ಅವಳನ್ನ ಅಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ಆರಾಧ್ಯ ಶಾಕ್. ಆದರೆ ಅಲ್ಲಿ ಏನು ನಡೀತಿದೆ ಅಂತ ಅರ್ಥ ಆಗದ ಅಧಿರಾಜ್ ಗೊಂದಲಕ್ಕೀಡಾದ. ಅದೇ ಟೈಮ್ನಲ್ಲಿ ಅರ್ಧನಗ್ನವಾಗಿದ್ದ ನವ್ಯ ಲಕ್ಷಣ ನೋಡಿ ಆರಾಧ್ಯ ಎಲ್ಲ ಅಪಾರ್ಥ ಮಾಡ್ಕೊಳ್ತಾಳು ಅಂತ ಕಂಗಾಲಾಗಳ ಹತ್ರ ಹೋಗಿ ನಡೆದಿದ್ದೇನು ಅಂತ ಹೇಳೋದಕ್ಕೋದ. ಅಧಿರಾಜ್ಗೆ ನಿಲ್ಲಿಸುವಂತೆ ಕೈ ತೋರಿಸಿ ಆಫೀಸ್ಗೆ ಅಂತ ಹೇಳಿ ಇಲ್ಲಿಂದ ಬಂದು ನೀವು ಮಾಡೋ ಕೆಲಸ ಇದಾ, ಸಾರಿ ಮಧ್ಯದಲ್ಲಿ ಬಂದು ಡಿಸ್ಟರ್ಬ್ ಮಾಡ್ದಾಗಿದೆ, ಕಂಟಿನ್ಯೂ ಮಾಡಿ ಅಂತ ಹಿಂದಕ್ಕೆ ತಿರುಗಿದ್ಲು. ಹಿಂದಿನಿಂದ ಅವಳು ಕೈ ಹಿಡಿದು ನಿಲ್ಲಿಸಿ, ಬೇಬಿ ಇಲ್ಲಿ ನೀನು ಅಂದ್ಕೊಂಡಾಗ ಏನೂ ನಡೆದಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಿದ್ಯಾ, ನಂಗೆ ಸ್ವಲ್ಪ ಟೈಮ್ ಕೊಡು, ಎಲ್ಲವನ್ನ ವಿವರವಾಗಿ ಹೇಳ್ತೀನಿ ಅಂತ ಅಧಿರಾಜ್ ಅಂತಿರುವಾಗಲೇ ಆರಾಧ್ಯ ತನ್ನ ಕೈ ಬಿಡಿಸ್ಕೊಂಡು ಫಾಸ್ಟಾಗಿ ಹೊರಗೊಟ್ಟೋದ್ಲು. ಬೇಬಿ ವೆಯ್ಟ್ ಅಂತ ಆರಾಧ್ಯ ಹಿಂದೆ ಹೊರಟವನಿಗೆ ತಾನು ಟವಲ್ನಲ್ಲಿರೋ ವಿಷಯ ನೆನಪಿಗೆ ಬಂದು ದಾಸ್ ಕಾಲ್ ಮಾಡಿ ಆರಾಧ್ಯಳನ್ನು ಹೊರಗೆ ಹೋಗೋದಕ್ಕೆ ಬಿಡದಂತೆ ತಡೆಯೋದಕ್ಕೆ ಹೇಳಿ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಬಟ್ಟೆ ಧರಿಸ್ಕೊಂಡು ಬಂದು ನವ್ಯ ಹತ್ರ ಸೀರಿಯಸ್ ಆಗಿ ಬಂದ ಅಧಿರಾಜ್ ಕೋಪದಿಂದಿರೋ ಅವನ್ನ ನೋಡಿ ಹೆದರಿದ್ರು. ಹೆಜ್ಜೆ ಹಿಂದಿಡಲು ಇಷ್ಟ ಇಲ್ದವಳಂತೆ ಪ್ರೀತಿಯನ್ನು ಸುರಿಸ್ತಾ, ಹಿಂಗಾದ್ರೂ ನನ್ನ ಮೇಲೆ ದಯೆ ಬಂತ, ನಿನ್ನ ಜೊತೆ ಏಕಾಂತವಾಗಿದ್ದು ಎಷ್ಟು ದಿನ ಆಯ್ತು ಗೊತ್ತಾ, ಸ್ವಲ್ಪ ನಗು ಅಧಿರಾಜ್ ಅಂತ ಪ್ರೀತಿಯಿಂದ ಕೇಳಿದ್ಲು. ನನ್ನ ವಿಷಯ ತಿಳಿದೇ ನೀನು ಇಷ್ಟು ಧೈರ್ಯ ಮಾಡಿದೀಯಾ ಅಂದರೆ ಎಷ್ಟರ ಮಟ್ಟಿಗೆ ಸಾಹಸ ಮಾಡಿದೀಯ ಅಂತ ಅರ್ಥ ಆಗುತ್ತೆ. ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡೋ ಅಭ್ಯಾಸ ನನಗಿಲ್ಲ, ಆದರೆ ಇವತ್ತು ನೀನು ಎಲ್ಲ ಹದ್ದುಗಳ ಮೀರಿ ನನ್ನ ಸಹನೆ ಕಳ್ಕೊಳ್ಳುವಂತ ಮಾಡಿದೀಯಾ, ನಿನಗೆ ಕರೆಕ್ಟ್ ಲೆಸನ್ ಹೇಳಬೇಕಂತ ನವ್ಯಾಳ ತಲೆಯನ್ನು ಗೋಡೆಗೆ ಜಜ್ಜಿದ. ಆ ಪೆಟ್ಟಿಗೆ ನವ್ಯಾಳ ಬಾಯಿಂದ ಬಂದ ಕಿರುಚಾಟಕ್ಕೆ ಅರಮನೆ ಪೂರ್ತಿ ತತ್ತರಿಸಿತು. ತಲೆಯಿಂದ ರಕ್ತ ದಾರಿಯಾಗ ರೀತಿರಲು ಪ್ರಜ್ಞೆ ತಪ್ಪು ನೆಲದ ಮೇಲೆ ಬಿದ್ದು ಅವಳನ್ನ ಕಸದ ಬುಟ್ಟಿಯಲ್ಲಿ ಎಸೆಯೋದಕ್ಕೆ ಆರ್ಡರ್ ಮಾಡಿ ಹೊರಗೆ ಓಡ್ದ. ರೂಮ್ನಿಂದ ಹೊರಗೆ ಬಂದು ಆರಾಧ್ಯಾಳಿಗೆ ಒಮ್ಮೆಲೆ ಏಳಲಾಗದಷ್ಟು ದುಃಖ ಬಂದುಬಿಡ್ತು. ಒಳಗೆ ನೋಡಿದ್ದನ್ನು ಜೀರ್ಣಿಸ್ಕೊಳ್ಳೋದಕ್ಕಾಗದೆ ಅರಮನೆಯಲ್ಲಿ ಇರಲಾರದೆ ಕಣ್ತುಂಬ ನೀರು ತುಂಬಿ ಮಸಕಾದ ನೋಟದೊಂದಿಗೆ ಕಾಲುಗಳು ನಡಕ್ತಿದ್ರು. ಗೇಟ್ ಕಡೆ ಓಡ್ತಿದ್ದಾಗ ಅವಳನ್ನ ತಡೆದು ನಿಲ್ಲಿಸೋದಕ್ಕೆ ಟ್ರೈ ಮಾಡ್ದ ದಾಸ್. ಆಗಲೇ ಕೋಪದಲ್ಲಿದ್ದೀನಿ, ವಿಷಯವನ್ನು ಕಾಂಪ್ಲಿಕೇಟ್ ಮಾಡಿದೆ, ಪಕ್ಕಕ್ಕೆ ಸರಿ ದಾಸ್ ಅಂತ ಗಟ್ಟಿಯಾಗಿ ಕಿರ್ಚಿದ್ಲು. ಆಗಲ್ಲ ಮೇಡಮ್, ದಯವಿಟ್ಟು ಒಮ್ಮೆ ಅರ್ಥ ಮಾಡ್ಕೊಳ್ಳಿ, ಅಧಿರಾಜ್ ಸರ್ ಆರ್ಡರ್ ಮೀರಿ ನಿಮ್ಮನ್ನು ಹೊರ ಕಳಿಸೋದಕ್ಕಾಗಲ್ಲ ಅಂತಿದ್ದ ದಾಸ್ ಜೊತೆ. ನನ್ನನ್ನು ತಡೆಯೋದು ನಿನ್ನಿಂದ ಆಗತ್ತೆ ಅಂತ ಅಂದ್ಕೊಂಡಿದ್ಯಾ, ಇನ್ನೊಂದು ಕ್ಷಣ ಇಲ್ಲಿದ್ದರೆ ನನ್ನನ್ನು ನಾನು ಸುಟ್ಕೊಳ್ತೀನಿ, ದಾರಿ ಬಿಟ್ಟರೆ ನಿನಗೆ ಒಳ್ಳೆಯದು ಅಂದ್ಲು. ನೀವು ಇಷ್ಟು ಪಟ್ಟು ಹಿಡಿದಿದ್ದೀರಾ ಅಂದರೆ ಯಾವುದೋ ದೊಡ್ಡ ವಿಷಯವೇ ನಡೆದಿದೆ ಅಂತ ನನಗೆ ಅರ್ಥ ಆಗುತ್ತೆ, ಆದರೆ ನನ್ನ ಸಿಚುಯೇಷನ್ ಕೂಡ ಆಲೋಚಿಸಿ ಕನಿಷ್ಠ ಸರ್ ಬರೋವರೆಗಾದರೂ ಇರಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ದ. ಅವನ ಜೊತೆ ನನಗೆ ಯಾವುದೇ ಸಂಬಂಧ ಇಲ್ಲ, ಫಸ್ಟ್ ಪಕ್ಕಕ್ಕೆ ಸರಿರಿ ಅಂತ ಸೀರಿಯಸ್ ಆಗಿ ನೋಡಿದ್ಲು ಆರಾಧ್ಯ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಬಂದು ಅಧಿರಾಜ್ಗೆ ನೆಲದ ಮೇಲೆ ಪ್ರಜ್ಞೆ ಇಲ್ಲದೆ ಬಿದ್ದಿರೋ ದಾಸ್ ಕಾಣಿಸ್ತಾ. ತಕ್ಷಣ ಅವನು ಕೆನ್ನೆಗೆ ತಟ್ಟಿ ಪ್ರಜ್ಞೆ ತರಿಸೋದಕ್ಕೆ ಟ್ರೈ ಮಾಡ್ದ. ಸ್ವಲ್ಪ ಸಮಯದ ನಂತರ ಕಂಡುಬಿಟ್ಟು ದಾಸ್ ಕಂಗಾಲಾಗಿ ಮೇಲೆದ್ದು, ಐ ಆಮ್ ಸಾರಿ ಸರ್, ನಾನು ಎಷ್ಟೇ ಟ್ರೈ ಮಾಡಿದ್ರು ಕೂಡ ಮೇಡಮ್ನ ತಡೆಯೋದಕ್ಕಾಗಲಿಲ್ಲ, ನನ್ನ ಹೊಡೆದ್ಬಿಟ್ಟು ಹೊರಗೊಟ್ಟೋದ್ರು ಅಂತ ಬೇಸರದಿಂದ ಅಂದ. ಆರಾಧ್ಯ ತಪ್ಪಿಸ್ಕೊಂಡಿದ್ದಾಳೆ ಅಂತ ತಿಳಿದು ಕಿರಿಕಿರಿಯಿಂದ ಅಸಹನೆಗೊಳಗಾಗ್ತಾ ಒಳಗೆ ಬಂದು ಅಧಿರಾಜ್ಗೆ ಪ್ರಜ್ಞೆ ಇಲ್ಲದ ನವ್ಯಾಳನ್ನು ಕರೆತಿರೋದು ಕಾಣಿಸಿದ್ಲು ಅರುಂಧತಿ. ಇನ್ನು ಈ ಕಸವನ್ನು ಹೊರಗೆ ಎಸೆದೆ ಇಲ್ಲೇ ಇಟ್ಟಿದ್ಯಾರು ಅಂತ ಸೀರಿಯಸ್ ಆಗಿ ಕೂಗಾಡ್ತಾ ಕೇಳ್ದ. ಅಧಿರಾಜಾಗಂತಿದ್ದವನಿಗೆ ಹೆದರ್ತಾ ಅರುಂಧತಿ ಕಡೆ ನೋಡಿದ್ರು ಸರ್ವೆಂಟ್ಸ್. ನಾನು ತಡೆದೆ, ನನ್ನ ಮನುಷ್ಯರ ಮೇಲೆ ಕೈ ಇಡೋ ಧೈರ್ಯ ಯಾರಿಗಿದೆಯೋ ನಾನು ನೋಡ್ತೀನಿ ಅಂತ ಅಹಂಕಾರದಿಂದ ಹೇಳಿದ್ಲು ಅರುಂಧತಿ. ಆ ಮಾತಿಗೆ ಕೋಪ ಬಂದ ಅಧಿರಾಜ್ ತಾಯಿ ಕಣ್ಣುಗಳಿಗೆ ನೇರವಾಗಿ ನೋಡ್ತಾ, ನೀನು ಯಾವಾಗಲಾದರೂ ಸರಿ ಬರಬೇಕಂದ್ಕೊಂಡ್ರೆ ಈ ಅರಮನೆ ಬಾಗಿಲುಗಳು ನಿನಗೋಸ್ಕರ ತೆರೆದಿರುತ್ತೆ, ಆದರೆ ಈ ಕಸವನ್ನು ಕರ್ಕೊಂಡು ಬಂದೆ ಅಂದರೆ ಮಾತ್ರ ತಾಯಿ ಅಂತ ಕೂಡ ನೋಡಲ್ಲ ಅಂತ ನೇರವಾಗಿ ಹೇಳ್ದ. ಅರಮನೆಯಿಂದ ಹೊರಗೆ ಬಂದ ಆರಾಧ್ಯ ಓಡ್ತಾ ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಸುಸ್ತಾಗಿ ನಿಶಕ್ತಿಯಿಂದ ಫುಟ್ಪಾತ್ ಮೇಲೆ ಕೂತ್ಲು. ತಾನು ಕಾಣಿಸಿದ ಮರುಕ್ಷಣವೇ ಅವನ ಊಟ ತಂದೆ ಮೇಲೆ ಇರುತ್ತೆ ಅಂತ ತಿಳಿದಿದ್ದರಿಂದ ಅಲ್ಲಿಗೆ ಹೋಗೋದಕ್ಕೆ ಇಷ್ಟ ಇರಲಿಲ್ಲ. ಹೋಗಲಿ ಕಾವ್ಯ ಹತ್ರ ಹೋಗೋಣ ಅಂದ್ಕೊಂಡ್ರೆ ಅಲ್ಲಿಗೆ ಹೋಗೋದು ಆಗಲ್ಲ, ಹೋಗಲಿ ಅರಮನೆಗೆ ವಾಪಸ್ ಹೋಗೋಣ ಅಂದ್ಕೊಂಡ್ರೆ ಅವಳಿಗೆ ಅಧಿರಾಜ್ ಮೇಲೆ ಕೋಪ ಇತ್ತು. ನವ್ಯ ಬೇಕು ಅಂದರೆ ಅವಳ ಹತ್ರ ಹೋಗು ಅಂತ ಎಷ್ಟೋ ಬಾರಿ ಹೇಳಿದ್ನಲ್ಲ, ಆವಾಗಲೇ ಅಂತ ಉದ್ದೇಶ ಏನಿಲ್ಲ ಅಂತ ಹೇಳಿ ಇವಾಗ ನೇರವಾಗಿ ಬೆಡ್ ಮೇಲೆ ಕರ್ಕೊಂಡು ಬಂದಿದ್ದಾನೆ. ನನ್ನ ನಂಬಿಸಿ ಮೋಸ ಮಾಡೋದಕ್ಕೆ ನಿಜಕ್ಕೆ ಎಷ್ಟು ಧೈರ್ಯ ಈ ಮನುಷ್ಯನಿಗೆ.
ಛೀ ಅಂತ ಆಕ್ರೋಶದಿಂದ ಅಂದ್ಕೊಂಡ್ಳು ಆರಾಧ್ಯ. ಒಂಟಿ ಜೀವನದಲ್ಲಿ ಅಧಿರಾಜ್ ಬೆಂಬಲವಾಗಿರ್ತಾನೆ ಅಂತ ಫೀಲ್ ಆಗಿದ್ದ ಆರಾಧ್ಯಗೆ ನಡೆದ ಘಟನೆಗಳು ದಾರುಣವಾಗಿ ಗಾಯಗೊಳಿಸಿದವು. ಎಲ್ರನ್ನ ಬಿಟ್ಟು ಕಣ್ಣಿಗೆ ಕಾಣಿಸಿದಷ್ಟು ದೂರ ಓಟೋದ್ರೆ ಚೆನ್ನಾಗಿರುತ್ತೆ ಅಂದ್ಕೊಳ್ತಾ ಕಣ್ಣೀರಾಗ್ತಾ ಅಲ್ಲೇ ಉಳ್ಕೊಂಡ್ಳು. ಇಷ್ಟಲ್ಲೊಬ್ಬ ಕುಡುಕ ಆರಾಧ್ಯ ಹತ್ರ ಬಂದು ಅಸಹ್ಯವಾಗಿ ಬಡಬಡಿಸ್ತಾ ಅವಳ ಮೇಲೆ ಕೈ ಇಡೋದಕ್ಕೆ ಹೋದಾಗ ಕರೆಕ್ಟಾಗಿ ಅದೇ ಟೈಮ್ಗೆ ಯಾರದೋ ಕೈ ಫೋರ್ಸಾಗಿ ಬಂದವನ ಕೆನ್ನೆಗೆ ತಾಗಿದ್ರಿಂದ ಹಾರಿ ಅಷ್ಟು ದೂರದಲ್ಲಿ ಬಿದ್ದ. ಅದನ್ನ ನೋಡಿ ಮುಖ ತಿರುಗಿಸ್ಕೊಂಡು ಆರಾಧ್ಯರ ಕೈ ಹಿಡಿದು ದಾರಿಯಲ್ಲಿ ನಿನಗೆಲ್ಲ ವಿವರವಾಗಿ ಹೇಳ್ತೀನಿ ಅನ್ನೋದಕ್ಕೆ ಕಾರ್ನಲ್ಲಿ ಕೂರಿಸ್ಕೊಂಡು ಸ್ಟಾರ್ಟ್ ಆದ ಅಧಿರಾಜ್.